ಕ್ಯಾನ್ವಾಸ್ ಮಾಡಿಸ್ತಾರೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ದಿವಾಳಿಯಾಗಿದೆ ಅಂತಕ್ಕಂಥದನ್ನ ಇದು ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಬಿಜೆಪಿ ಆಂತರಿಕ ಕಲಹ ಕಾಂಗ್ರೆಸ್ಗೆ ಹೊರವಾಗುವ ಉಲ್ಲೇಖವಿದ್ರು ಮೇಟಿ ಮಕ್ಕಳಲ್ಲೇ ಇದ್ದ ಆರಂಭಿಕ ಭಿನ್ನಾಭಿಪ್ರಾಯ ಅನುಕಂಪದ ಅಲೆ ದಡ ಸೇರದಂತೆ ಮಾಡುತ್ತಾ ಅನ್ನೋ ಅನುಮಾನವಿದೆ. ಇತ್ತ ಚರಂತಿಮಠ ಸಹೋದರನೇ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತಿರೋದು ಬಿಜೆಪಿಗೆ ಮುಳುವಾಗುತ್ತಾ ಕಾದು ನೋಡಬೇಕಿದೆ. ಹೀಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಪಾಲಿಗೆ ಬಾಗಲಕೋಟೆ ಕ್ಷೇತ್ರ ಸಮ ಅವಕಾಶ ಸಮ ಸವಾಲುಗಳ ಅಖಾಡವಾಗಿದೆ. ಬನ್ನಿ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಕಶ್ಯಪ್ ನಂದನ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಕುಮಾರ್ ಅವರಿದ್ದಾರೆ, ಹಾಗೆ ರಾಜಕೀಯ ವಿಶ್ಲೇಷಕರು ಮೋಹನ್ ಚಿತ್ತಾಳೆ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಶ್ಯಪ್ ಸರ್, ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ, ನಮಗೆ ಸಿಕ್ಕಿರೋ ಮಾಹಿತಿ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಿ ನಿಮ್ಮ ಪಕ್ಷವೇ ನಡೆಸಿರ್ತಕ್ಕಂಥ ಸಮೀಕ್ಷೆ ಹೇಳ್ತಾ ಇದೆಯಂತೆ. 55% ಗೆಲ್ಲುವ ಸಾಧ್ಯತೆ ಕಾಂಗ್ರೆಸ್ನವ್ರಿಗಿದ್ರೆ 45% ಬಿಜೆಪಿ ಕ್ಯಾಂಡಿಡೇಟ್ಗಿದೆ ಅನ್ನೋದು ಸದ್ಯಕ್ಕಿರುವ ಸ್ಥಿತಿಗತಿ. ಮುಖ್ಯಮಂತ್ರಿಗಳೇ ಹೋಗಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ, 4-5 ದಿನಗಳ ಕಾಲ ಅಲ್ಲೇ ಇದ್ದಾರೆ. ನಿಮ್ಮದೇ ಪಕ್ಷದ ಆಡಳಿತ ಇದೆ, ಗ್ಯಾರಂಟಿಗಳ ಬಲ ಇದೆ. ಇಷ್ಟಿದ್ರೂ ಕೂಡ ಇಷ್ಟು ಕ್ಲೋಸ್ ಕಾಂಪಿಟೇಷನ್ ಅಂದ್ರೆ ಯಾವ ರೀತಿ ಗಮನಿಸಬೇಕು ಸರ್ ಇದನ್ನ? ನೋಡಿ ಮೇಡಮ್, ಬಾಗಲಕೋಟೆ ಕಳೆದ 4 ಬಾರಿ ನಮ್ಮ ವಿಧಿವಶರಾದ ನಾಯಕರು ಅಲ್ಲಿ ಆಡಳಿತ ನೀಡಿ ಅಭಿವೃದ್ಧಿ ಮಾಡಿ ಅವರು ಕಾಲವಾಗಿದ್ದಾರೆ. ಅವರ ಕುಟುಂಬದವರು ಇವತ್ತು ಉಮೇಶ್ ಅವರು ನಿಂತಿದ್ದಾರೆ. ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯ, ನಮ್ಮ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿ ಬಲದಿಂದ ನಾವು ನಮ್ಮ ಅಭ್ಯರ್ಥಿ ಬಾಗಲಕೋಟೆಯಲ್ಲಿ ಗೆಲ್ತೀವಿ ಮೇಡಮ್. ನೀವು 45-50 ಅಂತ ಹೇಳ್ತಾ ಇದ್ದೀವಿ, ಅದು ಯಾವ ಮಾಹಿತಿನೋ ನಮಗಂತೂ ಗೊತ್ತಿಲ್ಲ. ಆದರೆ ನಮಗಿರೋ ಮಾಹಿತಿ ಪ್ರಕಾರ 2 ಸೀಟು ಕಾಂಗ್ರೆಸ್ಸು ಗೆಲ್ಲುತ್ತೆ. ಹೋದ ಬಾರಿ ಏನು ತೊಗೊಂಡಿತ್ತೋ ಲೀಡು ಅದಕ್ಕಿಂತ 5 ಪಟ್ಟು ಜಾಸ್ತಿ ತೊಗೊಂಡು ನಾವು ಬಾಗಲಕೋಟೆನೂ ಗೆಲ್ತೀವಿ, ದಾವಣಗೆರೆನೂ ಗೆಲ್ತೀವಿ ಮೇಡಮ್. ಯಾವ ಕಾರಣಕ್ಕೆ ಅಂತ ನೋಡಿ ಮೇಡಮ್, ಈ ವಿಶ್ವಾಸಕ್ಕೆ ಒಂದು 4-5 ಒಂದು ನೋಡಿ ಮೇಡಮ್, ನಾವು ಅಭಿವೃದ್ಧಿ ಮಾನದಂಡ ಇಟ್ಕೊಂಡು ಜನರ ಮುಂದೆ ಹೋಗ್ತಿದೀವಿ ಮೇಡಮ್. ಆ ಭಾಗಕ್ಕೆ ನಾವು ಏನು ಆಶ್ವಾಸನೆ ಕೊಟ್ಟಿದ್ವು ಅದನ್ನ ಇಟ್ಕೊಂಡು ನಾವು ಓಟ್ ಕೇಳ್ತಾ ಇದೀವಿ ಮೇಡಮ್. ಅವರು ಹುಷಾರಿಲ್ಲದೆ ಇರ್ಬೇಕಾದ್ರೆ ಅವರು ಬಾಗಲಕೋಟೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಿಸ್ಕೊಡಿ ಅಂತ ಕೇಳಿದರು. ಆ ಜನದೊಂದು ಆ ಕಾರ್ಯಕರ್ತರು ಜನರಿಗೋಸ್ಕರ ಒಂದು ಮೆಡಿಕಲ್ ಕಾಲೇಜ್ ಮಾಡಿಕೊಡಿ ಅಂತಂದಿದ್ರು. ಅದನ್ನು ಫುಲ್ಫಿಲ್ ಮಾಡಿದ್ದೀವಿ. ರಸ್ತೆ, ಚರಂಡಿ, ಆಸ್ಪತ್ರೆ ಮತ್ತು ಹಾಸ್ಟೆಲುಗಳು ಎಲ್ಲನೂ ಆ ಭಾಗದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕೋ 700 ಕೋಟಿ ಅನುದಾನವನ್ನು ಕಳೆದ 3 ವರ್ಷದಲ್ಲಿ ಕೊಟ್ಟಿದ್ದೀವಿ ಮೇಡಮ್. ಮೂರನೇದು ಮೇಡಮ್, ಗ್ಯಾರಂಟಿಯೊಂದಿಗೆ ನಮ್ಮ ಸರ್ಕಾರ ಎಲ್ಲ ಭಾಗದಲ್ಲೂ ಅಭಿವೃದ್ಧಿ ಕಾರ್ಯ ಮಾಡಿದೆ. ಆ ಭಾಗದಲ್ಲೂ ಅಭಿವೃದ್ಧಿ ಕಾರ್ಯ ಮಾಡಿದೆ ಮೇಡಮ್. ಅಲ್ಲಿ ನಾವು 850 ಕೋಟಿ ಮೊತ್ತದ ಗೃಹಲಕ್ಷ್ಮಿ ಹಣವನ್ನು ಅಲ್ಲಿನ ಮಹಿಳೆಯರಿಗೆ ನಾವು ಕಳೆದ ಏನು ನಮ್ಮ ಯೋಜನೆ ಸ್ಟಾರ್ಟ್ ಆಯಿತು ಅವತ್ತಿಂದ ಇಲ್ಲಿವರೆಗೂ ತಲುಪಿಸಿದ್ದೀವಿ. ಮೂರನೇದು ಏನಕ್ಕೆ ಅಂತ ಕೇಳ್ತೀವಿ. ಒಂದು ನೇರವಾದ ಪ್ರಶ್ನೆ ಮೇಡಮ್, ನಮಗೆ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಅವ್ರು ಓಟ್ ಕೇಳಿದ್ರೆ ಓಟ್ ಹಾಕಲ್ಲ ಅನ್ನೋ ಸ್ಥಿತಿಗೆ ಹೊಟ್ಟೋಗ್ಬಿಟ್ಟು ಒಬ್ಬರು ಉಚ್ಚಾಟಿತ ನಾಯಕರನ್ನ ಕರ್ಕೊಂಡ್ಬಂದು ಕ್ಯಾಂಪೇನ್ ಮಾಡಿಸ್ತಾರೆ. ಎಲ್ಲಿಗೆ ಹೋಗಿದೆ ರಾಜ್ಯದ ಬಿಜೆಪಿ ನಾಯಕರ ಮಕ, ಎಲ್ಲಿಗೆ ಹೋಗಿದೆ ರಾಜ್ಯದ ಬಿಜೆಪಿ ನಾಯಕರ ವರ್ಚಸ್ಸು? ಅವ್ರದ್ದು ಬ್ಯಾಂಕ್ರಪ್ಸಿ ತೋರಿಸ್ತಾ ಇದೆ ಲೀಡರ್ಶಿಪ್. ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವ ನೆಲಸಮಗೊಂಡ್ಬಿಟ್ಟಿದೆ. ವಿಜೇಂದ್ರ ಆಗಲಿ, ಅಶೋಕ್ ಆಗಲಿ, ಚಲವಾದಿ ನಾರಾಯಣ ಸ್ವಾಮಿ ಆಗಲಿ, ಪ್ರಹ್ಲಾದ್ ಜೋಶಿ ಆಗಲಿ, ಅವರು ಮಕ ಇಟ್ಕೊಂಡು ಜನರ ಮುಂದೆ ಹೋಗಿ ಕೇಳ್ತಾ ಇಲ್ಲ. ಯಾರನ್ನೋ ಒಬ್ಬ ಉಚ್ಚಾಟಿತ ನಾಯಕನ ಮುಂದೆ ಕರ್ಕೊಂಡ್ ಬಂದ್ಬಿಟ್ಟು ಓಟ್ ಕೇಳ್ತಾವ್ರೆ. ವಿಜೇಂದ್ರ ಅವರು ಇದ್ದಾರೆ ಅಖಾಡದಲ್ಲಿ, ಆಂತರಿಕ ಭಿನ್ನಾಭಿಪ್ರಾಯ ಆಂತರಿಕ ಭಿನ್ನಾಭಿಪ್ರಾಯ ಎಲ್ಲ ಒಂದು ಅಷ್ಟು ಇದ್ರೆ, ವಿಜೇಂದ್ರ ಅವರು ಇಲ್ಲಪ್ಪ ನಾನೇ ಕ್ಯಾಂಪೇನ್ ಮಾಡ್ಬಿಟ್ಟು ನಾನೇ ಅವ್ರನ್ನ ಗೆಲ್ಲಿಸ್ಕೊಂಡ್ಬರ್ತೀನಿ ಅಂತ ಒಂದು ಮಾತು ಬರಲಿಲ್ಲ. ಇಲ್ಲ, ಅವ್ರನ್ನೂ ಕರ್ಕೊಂಡ್ಬನ್ನಿ, ಅವ್ರ ಕೇಳೋ ಕ್ಯಾಂಪೇನ್ ಮಾಡ್ಸೋಣ ಅಂತ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಅವರು ಬ್ಯಾಂಕ್ರಪ್ಟ್ಗೆ ಹೋಗಿದ್ದಾರೆ. ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಆಗಲಿ, ಲೀಡರ್ಶಿಪ್ ಇದು ಒಂದು ಗತ್ತಾಗಲಿ ರಾಜ್ಯದಲ್ಲಿ ನೆಲಸಮಗೊಂಡಿದೆ.
ಹಾಗಾಗಿ ಏನಾರ ಶತಾಯಗತಾಯ ಹೋಗ್ಬೇಕು ನಾವು ಗೆಲ್ಬೇಕು ಅನ್ನೋ ಮಟ್ಟ ಕೊಟ್ಟೋಗಿದಾರಲ್ಲ, Okay. ಇದು ತೋರಿಸುತ್ತೆ ಸೊ ರಾಜ್ಯದಲ್ಲಿ ವಿಜೇಂದ್ರ ಅವರ ನಾಯಕತ್ವ ಅಲೋನ್ ವಿಲ್ ನಾಟ್ ಬಿ ಅಲ್ಲ ನೋಡಿ, ಎಲ್ಲ ರಾಜ್ಯದ ಬಿಜೆಪಿ ನಾಯಕತ್ವನೇ ನೆಲಸಮಗೊಂಡ್ಬಿಟ್ಟಿದೆ. ಸರಿ, ಯಾರ ಮುಖ ಇಟ್ಕೊಂಡು ಹೋದ್ರು ಎಂಟ್ರಿಯಿಂದ ಸಿಎಂ ಭಯ ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಇದೆ ಸರ್. ನೋಡಿ. ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು. ಅದಕ್ಕೆ ಮುಂಚೆ ನಾನು ಬಿಜೆಪಿ ವಕ್ತಾರದ್ರು ಕೂಡ ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಖುದ್ದು ಯಡಿಯೂರಪ್ಪನವರು ಅಖಾಡದಲ್ಲಿದ್ರು. ಚಂದ್ರಶೇಖರ್ ಅವರೇ, 10,000 ಮತಗಳ ಅಂತರದಿಂದ ಈ ಬಾರಿ ಚರಂತಿ ಮಠ್ ಅವರು ಗೆಲುವನ್ನ ಸಾಧಿಸ್ತಾರೆ, ಶರ ಬರ್ದಂಗ್ ಹೇಳ್ಬಿಟ್ಟಿದ್ದಾರಪ್ಪ. ಎಲ್ಲಿಂದ ಬರುತ್ತೆ ಈ 10,000? ಕಳೆದ ಬಾರಿ 6,000 ಮತಗಳ ಅಂತರದಿಂದ ಏನಾಯ್ತು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ. ಈಗ 10,000 ಬರಬೇಕು ಅಂತಂದ್ರೆ 6,000 ಹಿನ್ನಡೆ ಇದ್ದದ್ದು, ಅದರ ಜೊತೆಯಲ್ಲಿ ಇನ್ನೊಂದು 4,000 ಓಟ್ಗಳು ಎಲ್ಲಿಂದ ಬರುತ್ತೆ? ಎಲ್ಲಿಂದ ವಿಶ್ವಾಸದ ಮಾತು ಯಡಿಯೂರಪ್ಪನವ್ರು ಹೇಳ್ತಿದ್ದಾರೆ? ನಾನು ಬಾಗಲಕೋಟೆಯಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ಬಿಟ್ಟು ಬಂದಿದ್ದೀನಿ. ಅಲ್ಲಿನ ಆಂತರಿಕವಾದಂತಹ ಇದನ್ನು ಕೂಡ ಹತ್ತಿರದಿಂದ ನಾನು ನೋಡಿದ್ದೀನಿ. ಜನಗಳ ಅಭಿಪ್ರಾಯ ಬಹಳ ಸ್ಪಷ್ಟ ನುಡಿಗಳಲ್ಲಿ ಹೇಳ್ತಾ ಇದ್ದೀನಿ. ಕನಿಷ್ಠ 15,000 ಓಟ್ಗಳಿಂದ ಬಾಗಲಕೋಟೆನಲ್ಲಿ ಚರಂತಿ ಮಠರು ಗೆಲ್ತಾರೆ. 15,000 ಓಟ್ಗಳಿಂದ ಅವರು ಕನಿಷ್ಠನೇ ಹೇಳಿದ್ದು. 15,000 ಓಟ್ಗಳಿಂದ ಚರಂತಿ ಮಠರು ಗೆಲ್ತಾರೆ. ಇದು ನಾನು ಇವತ್ತು ನಿಮ್ಮ ಪ್ಲಾಟ್ಫಾರ್ಮ್ ಇಂದ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಅವ್ರು ಯಾರಿಗಾದ್ರೂ ಚಾಲೆಂಜ್ ಮಾಡೋ ಶಕ್ತಿ ಇಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. 15,000 ಇದರೊಳಗಡೆ ಅಕ್ಸೆಪ್ಟ್. ಯಾಕೆಂತ ಹೇಳಿದ್ರೆ ನಾನು ಒಳಗಡೆ ಕೂತ್ಕೊಂಡು ನೋಡಿರ್ತಕ್ಕಂಥದ್ದು. ಕಳೆದ ಬಾರಿ ನೀವು 2008 ಚುನಾವಣೆಯಿಂದಲೂ ಯಾವ ರೀತಿಯಲ್ಲಿ ಅಲ್ಲಿ ಏನು ಹಿಂದುತ್ವದ ಅಲೆ ಯಾವ ಮಟ್ಟದಲ್ಲಿದೆ, ಬಿಜೆಪಿ ಯಾವ ಮಟ್ಟದಲ್ಲಿದೆ, ಅಲೆ ಯಾವ ಮಟ್ಟದಲ್ಲಿದೆ ಅನ್ನೋದು ನೀವು ಕಂಡ್ಕೊಂಡೇ ಬಂದಿದ್ದೀರಿ. ಕಳೆದ ಚುನಾವಣೆಯಲ್ಲಿ ಸೋತಿದ್ದು ಕೇವಲ 5,800 ಓಟು. ಅದಕ್ಕೆ ಕಾರಣ ಏನಾಗಿತ್ತು ಅಂದ್ರೆ ಚರಂತಿ ಮಠ ತಮ್ಮ ಮಲ್ಲಿಕಾರ್ಜುನ ಚರಂತಿ ಮಠರು ಅವರು ಇಂಡಿಪೆಂಡೆಂಟ್ ಆಗಿ ಸ್ವಂತ ತಮ್ಮನ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು. ಹಂಗಾಗಿ ಒಂದಷ್ಟು ಗೊಂದಲಗಳಾಯ್ತು. ಅವರೊಂದು 10,000 ಓಟ್ ಎತ್ಕೊಂಡ್ರು. ಇಲ್ಲ ಅಂತ ಹೇಳಿದ್ರೆ ಕಳೆದ ಬಾರಿನೇ ಒಂದು 15,000-16,000 ಓಟಲ್ಲಿ ಕಾಂಗ್ರೆಸ್ ಸೋಲ್ತಾ ಇತ್ತು. ಆ ಕಾಂಗ್ರೆಸ್ ದೊಡ್ಡ ಅಲೆ ಒಳಗಡೆನೆ 15,000-16,000 ಓಟಲ್ಲಿ ಸೋಲ್ಬೇಕಾಗಿತ್ತು. ಇನ್ನು ಅದೃಷ್ಟ ಚೆನ್ನಾಗಿದ್ದು ತೇಲ್ಕೊಂಡು ಹೊಡೋದ್ರು. ಈ ಬಾರಿ ಮತ್ತೆ ಹೇಳ್ತಾ ಇದ್ದೀನಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿವರೆಗೂ ನನ್ನ ಕಾಂಗ್ರೆಸ್ನ ವಕ್ತಾರ ಹೇಳ್ತಾ ಇದ್ರು ಎಷ್ಟೇ ಸಸಿ ಸುಳ್ಳು ಹೇಳ್ತಿದ್ರು ಅಂತ ಹೇಳಿದ್ರೆ 700 ಕೋಟಿ ರೂಪಾಯಿ ಅನುದಾನ ಇಲ್ಲಿವರೆಗೂ ಕೊಟ್ಟಿದ್ದಾರಂತೆ. ದಯಮಾಡಿ ಯಾವ್ಯಾವುದಕ್ಕೆ ಕೊಟ್ಟಿದ್ದೀರಾ ಅಂತ ಹೇಳಿ. ಅನುದಾನ ಅಲ್ಲ ಸರ್, ಅವರು ಗೃಹಲಕ್ಷ್ಮಿ 850 ಅದು ಬಿಟ್ಟು 700 ಕೋಟಿ ಅನುದಾನ ಬೇರೆ ಕೊಟ್ಟಿದ್ದಾರಂತೆ. ಯಾವ್ಯಾವ್ದು ಕೊಟ್ಟಿ ದಯಮಾಡಿ ಹೇಳ್ಬೇಕು. ನಾನು ಹೇಳ್ತೀನಿ, ಚರಂತಿ ಮಠರು 2019 ಏನು 23ರವರೆಗೆ MLA ಆಗಿದ್ರು. ಕಳೆದ ಬಾರಿ MLA ಆಗಿದ್ರು. 6,000 ಕೋಟಿ ಅನುದಾನ ತಗೊಂಡ್ಬಂದಿದ್ದು. 6,000 ಕೋಟಿ. ನಾನು ಕೇವಲ ಒಂದು 18 ಇದರಲ್ಲಿ ಇಷ್ಟು ತಗೊಂಡ್ಬಂದಿದ್ದೀನಿ. 6,000 ಕೋಟಿ ಅನುದಾನ. ಎಂಥ ಸಂದರ್ಭದಲ್ಲಿ? ಆ ಕೋವಿಡ್ ಸಂದರ್ಭದಲ್ಲಿ ಇದ್ದಾಗಲೂ ಕೂಡ, ಆ ಮಹಾಮಾರಿಯ ಮಧ್ಯದಲ್ಲೂ ಕೂಡ. ಹಾಗಾಗೇನೆ ಇವತ್ತು ಇಡೀ ಬಾಗಲಕೋಟೆಯ ಚುನಾವಣೆ ಏನು ಡೆವಲಪ್ಮೆಂಟ್ ಮಾಡಲ್ಲ ನಾವು ಚರಂತಿ ಮಠರು ಮಾಡಿದ್ರು ಸರ್. 6,000 ಕೋಟಿಯಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ರು ಬಾಗಲಕೋಟೆ ಅಂತ ಲಿಸ್ಟ್ ಕೊಟ್ಬಿಟ್ರೆ, ಚಿತ್ತಾಲೆ ಸರ್ ಇದ್ದಾರೆ, ಅವರು ನಾರ್ತ್ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇರುವ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಗಮನ ಇಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗ್ಲಿಲ್ಲ ನೀವೇನ್ ಲಿಸ್ಟ್ ಕೊಡ್ತೀರಿ. 6,000 ಕೋಟಿ ಏನೇನಾಗಿತ್ತು ಅಂತ ಹೇಳ್ತೀನಿ. ವಸತಿ ಯೋಜನೆಯಲ್ಲಿ 3,744 ಮನೆಗಳು ಕೊಟ್ಟಿದ್ದಾರೆ ಬರೀ ಬಾಗಲಕೋಟೆ ತಾಲೂಕಲ್ಲಿ. ಅದರಲ್ಲಿ ಮುಳುಗಡೆ ಸಂತ್ರಸ್ತರಿಗೆ 2,500 ನಿವೇಶನ ಹಂಚಿಕೆ. ಅದಾದ್ಮೇಲೆ ಯಾರು ಮುಳುಗಡೆ ಸಂತ್ರಸ್ತರು ಬಾಗಲಕೋಟೆ ನಗರಸಭೆಯನ್ನು ಗ್ರೇಡ್ 1 ನಗರಸಭೆ ಮಾಡಿದ್ದು. ಶಿರೂರು ಭಗವತಿ ಏತ ನೀರಾವರಿ ಯೋಜನೆ ಅನುಮೋದನೆ ಕೊಟ್ಟಿದ್ದು. ಅದಕ್ಕೆ 50,000 ಎಕರೆ ಜಮೀನು ಆ ನೀರಾವರಿಗೆ ಇದು ರೆಡಿ ಮಾಡಿದ್ದು. ಶಿರೂರು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಏರಿಸಿದ್ದು. ಬಾಗಲಕೋಟೆ BDDA ಬಾಗಲಕೋಟೆ ಡೆವಲಪ್ಮೆಂಟ್ ಅಥಾರಿಟಿ ಜೊತೆಗೆ ಮತ್ತೊಂದು ಬೂಡ ಬಾಗಲಕೋಟೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ರಚನೆ ಮಾಡಿದ್ದು. ರಸ್ತೆ ಚರಂಡಿ ಕಟ್ಟಡಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 4,416 ಕೋಟಿ. ಕುಡಿಯುವ ನೀರಿನ ಯೋಜನೆಗೆ 360 ಕೋಟಿ.